ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಮನೋಜವಂ ಮಾರುತಂ ತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಬಂಧು ವೀಕ್ಷಕ ಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ ಸ್ಥಿರವಾಸರ ಅಂದರೆ ಶನಿವಾಸರ. ಈ ದಿನ ನಮಗೆ ದಶಮಿ ಕೃತಿಕಾ ನಕ್ಷತ್ರ ಇರುತ್ತೆ. ದಶಮಿ ಕೃತಿಕಾ ನಕ್ಷತ್ರ, ದಶಮಿ ಒಳ್ಳೆಯದು, ಕೃತಿಕಾ ನಕ್ಷತ್ರ ಒಳ್ಳೆಯ ನಕ್ಷತ್ರವಾಗಿರೋದಿಲ್ಲ. ಯಾವುದೇ ಕೆಲಸ ಕಾರ್ಯಗಳಿಗೆ ಅನುಕೂಲಗಳನ್ನು ಇದು ಮಾಡಿಕೊಡೋದಿಲ್ಲ ಅಂತ ಹೇಳುತ್ತೆ. ಶನಿವಾರ ಬಂದಾಗ ಎಲ್ಲರೂ ಸಹ ಹನುಮಂತನ ಪ್ರಾರ್ಥನೆ, ಶನಿಮಾತ್ಮನ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಂತೂ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು. ಈ ದಿನ ನೋಡಿ, ಮೇಷರಾಶಿಯವರಿಗೆ ಸಂಭ್ರಮ ಸಂತಸದಲ್ಲಿ ಸ್ವಲ್ಪ ಎಲ್ಲ ರೀತಿಯಾದಂತಹ ಆಲೋಚನೆ ಮಾಡಿ ನಡ್ಕೊಂಡು ಹೋಗುವಂತಹ ದಿನ. ಜೊತೆಯಲ್ಲಿ ನಿಮ್ಮ ಹುಟ್ಟಿದ ಗ್ರಾಮಗಳಿಗೋ, ಸ್ನೇಹಿತರ ಊರುಗಳಿಗೋ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೋ ಪ್ರಯಾಣವನ್ನು ಮಾಡುವಂತಹ ಮನಸ್ಸನ್ನು ಮಾಡುವಂಥದ್ದು, ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಬೆರೆಯುವಂಥದ್ದು, ಸಂತಸ ಸಂಭ್ರಮವನ್ನು ಅನುಭವಿಸುವಂಥದ್ದು ಮೇಷರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರೆಗೂ ಸಹ ಹಣಕಾಸಿನ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅದನ್ನು ಬಿಟ್ಟರೆ ಕೋರ್ಟು ಕಚೇರಿಗಳ ಜಯದ ವಾತಾವರಣ ಅಂತೂ ಇರುತ್ತೆ. ನಿಮ್ಮ ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂಥದ್ದು, ಕೆಲಸ ಮಾಡುವಂತಹ ಜಾಗದಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸ್ಕೊಂಡಿರ್ತೀರಿ. ನಿಮಗೆ ಈ ದಿನ ಒಂದು ನೆಮ್ಮದಿಯಾದಂತಹ ವಾತಾವರಣ, ಯಾವುದೇ ಕೆಟ್ಟ ಸುದ್ದಿಗಳು ಸಹ ಬಿಡದೇ ಇರುವಂತಹ ವಾತಾವರಣ ಆಗುತ್ತೆ, ಚೆನ್ನಾಗಿರುತ್ತೆ. ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ. ಹೈನುಗಾರಿಕೆಯಲ್ಲಿ ಲಾಭ, ತೋಟಗಾರಿಕೆಯಲ್ಲಿ ಲಾಭ, ಮತ್ತು ಯಾವುದೋ ಸಾಕಾಣಿಕೆಯಲ್ಲಿ ಲಾಭ ಸಿಗುವಂಥದ್ದು. ರೈತಾಪಿ ವರ್ಗದವರಿಗಂತೂ ಉತ್ತಮವಾದಂತಹ ಲಾಭದಾಯಕವಾದಂತಹ ದಿನ ಈ ದಿನ ನಿಮ್ಮದಾಗಿರುತ್ತೆ. ಜೊತೆಯಲ್ಲಿ ಯಾವುದಾದ್ರೂ ಬಿಸ್ನೆಸ್ ಮ್ಯಾನ್ ಇದ್ದರೆ, ಅದರಲ್ಲೂ ಸಹ ಇಂಡಸ್ಟ್ರಿಯಲ್ ಏರಿಯಾ ಇಂಥವರಿದ್ದರೆ ಅವ್ರಿಗೂ ಅನುಕೂಲಗಳಾಗುವಂಥ ದಿನಗಳು ನಿಮ್ಮದಾಗಿರುತ್ತೆ. ಹೊರಗಡೆ ಪ್ರಯಾಣದ ಸುಯೋಗ ಸಿಗುತ್ತೆ ಮತ್ತು ರುಚಿಕರವಾದಂತಹ ಭೋಜನ ಸವಿಯುವಂಥ ಒಂದು ಅವಕಾಶಗಳು ಖಂಡಿತವಾಗಿ ನಿಮಗೆ ಈ ದಿನ ಸಿಗುತ್ತೆ. ಮತ್ತು ಕರ್ಕಾಟಕ ರಾಶಿಯವರಿಗೆ ಕೋಪ ಶಮನವಾಗುತ್ತೆ. ಏನನ್ನು ಮಾಡಬೇಕು, ಎಲ್ಲೆಲ್ಲಿ ಎಡವಿ ತೊಡವಿದ್ದೀವಿ, ಇದೆಲ್ಲವೂ ಸಹ ಆಲೋಚನೆ ಮಾಡ್ತೀವಿ. ಅನಂತರದಲ್ಲಿ ಅದರ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತೀರಿ. ಏನೇನು ಮಾಡಬೇಕು, ಏನು ಮಾಡ್ಬೋದು, ಮುಂದಿನ ಆಲೋಚನೆ ಮಾಡಿ ನಿರ್ದಿಷ್ಟವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡು ಅನಂತರದಲ್ಲಿ ಅದನ್ನು ನಾವು ಪ್ರಗತಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಅದು ಬಹಳ ಉತ್ತಮವಾದಂತಹ ದಿನವೂ ಒಳ್ಳೆಯದು, ಅದು ಉತ್ತಮವಾದಂತಹ ಆಲೋಚನೆಯೂ ಹೌದು. ಅನಂತರದಲ್ಲಿ ಧಾರ್ಮಿಕ ವಿಚಾರಗಳಿಗೆ ತುಂಬ ಆಸಕ್ತಿ, ದೇವಸ್ಥಾನಗಳಿಗೆ ಹೋಗಿ ಪೂಜೆ ಪುನಸ್ಕಾರಾದಿಗಳಲ್ಲಿ ಮಾಡಲಿಕ್ಕೆ ಮನಸ್ಸನ್ನು ಮಾಡ್ತಿರ್ತೀರಿ, ತುಂಬ ಚೆನ್ನಾಗಿರುತ್ತೆ. ನಂತರದಲ್ಲಿ ಸಿಂಹರಾಶಿಯವರಿಗೆ ಆರೋಗ್ಯ ಚೇತರಿಕೆ ಆಗ್ತಾ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಕುಟುಂಬ ಸಮೇತರಾಗಿ ಗ್ರಾಮಗಳಿಗೆ ಪ್ರಯಾಣ, ಜೊತೆಯಲ್ಲಿ ಮನೆದೇವರು, ಕುಲದೇವರು, ಇಷ್ಟದೇವರನ್ನು ನೋಡುವಂತಹ ದಿನ, ಕುಟುಂಬ ಸಮೇತರಾಗಿ ಕಾಲ ಕಳೆಯುವಂಥದ್ದು, ಹೋಟೆಲ್ಲು ಮತ್ತು ರೆಸಾರ್ಟು ಅಥವಾ ದೇವಸ್ಥಾನಗಳು ಅಥವಾ ಯಾವುದಾದ್ರೂ ಮಾಲ್ಗಳಿಗೆ ಹೋಗಿ ಸುತ್ತಾಡಿ ಇವತ್ತು ಸಂಭ್ರಮದಲ್ಲಿ ಕಾಲ ಕಳೆಯುವಂಥ ದಿನ ನಿಮ್ಮದಾಗಬಹುದು. ಸಿಂಹರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕೋಪದ ವಾತಾವರಣ, ಇಲ್ಲ ಸಲ್ಲದ ಅಪವಾದಗಳು, ಸಣ್ಣ ಸಣ್ಣ ವಿಚಾರಗಳಿಗೆ ಕೋಪ, ಸಣ್ಣ ಸಣ್ಣ ವಿಚಾರಗಳಿಗೂ ಸಹ ಸಣ್ಣ ಸಣ್ಣ ಮನಸ್ತಾಪಗಳು, ಸ್ವಲ್ಪ ಬೇಸರ, ತನ್ನ ಗಂಡ ಹೆಂಡತಿಯಲ್ಲಿ ಮನಸ್ತಾಪಗಳು, ಸಣ್ಣ ವಿಚಾರಗಳಿಗೂ ಜಗಳಗಳು, ಸ್ವಲ್ಪ ಮನೆಯಲ್ಲಿ ಕಸಿವಿಸಿ ಆಗುವಂತಹ ವಾತಾವರಣ ಇರುತ್ತೆ. ಅದಲ್ಲದೆ ಹಣಕಾಸಿನ ಅನುಕೂಲವೂ ಈ ದಿನ ನಿಮಗೆ ಅಷ್ಟು ಸಪೋರ್ಟ್ ಮಾಡೋದಿಲ್ಲ, ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಅನಂತರದಲ್ಲಿ ತುಲಾರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಏನೇನು ಮಾಡಬೇಕಾದ್ರೂ ಆಲೋಚನಾ ಶಕ್ತಿ ತುಂಬ ಚೆನ್ನಾಗಿರುತ್ತೆ. ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ, ಏನೇ ಮಾಡಬೇಕಾದ್ರೂ ಮುಂದಿನ ಆಲೋಚನೆಗಳನ್ನು ಮಾಡಿ ಮುಂಚಿತ ಪ್ಲಾನ್ ಮಾಡ್ಕೊಂಡು ಮಾಡ್ತಿರ್ತೀರಿ, ಅನುಕೂಲವಾಗುತ್ತೆ. ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣ ತುಲಾರಾಶಿಯವರಿಗಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಮದುವೆ ಮುಂಜಿಗಳಾಗುವಂಥದ್ದು, ನಿಮ್ಮ ಮನೆಗೆ ಯಾರು ಅತಿಥಿಗಳ ಪ್ರವೇಶವಾಗುತ್ತೆ. ಮದುವೆ ಮುಂಜಿಗಳು, ಗೃಹ ಪ್ರವೇಶಗಳು, ಶುಭ ಕಾರ್ಯಗಳಿಗಂತೂ ಇದನ್ನ ಒಂದೇ ಉತ್ತಮವಾದಂತಹ ದಿನವಾಗಿ ಬಳಸ್ಕೊಳ್ತೀರಿ. ನಿಮ್ಮ ಮನೆಗೆ ಅತಿಥಿಗಳ ಆಗಮನವಾಗುತ್ತೆ, ಶುಭ ಸುದ್ದಿಗಳನ್ನು ನಿಮ್ಮ ಹತ್ತಿರ ಮಾತನಾಡ್ತಾರೆ. ಜೊತೆಯಲ್ಲಿ ಯಾವುದಾದ್ರೂ ವಿಚಾರಗಳ ಬಗ್ಗೆ, ವ್ಯವಹಾರದ ಬಗ್ಗೆ ಪ್ರಗತಿ, ಅದರ ಜೊತೆ ಡಿಸ್ಕಷನ್ ಮಾಡುವಂಥದ್ದು, ಮುಂದಿನ ದಿನಗಳಲ್ಲಿ ಹಣಕಾಸಿನ ಅನುಕೂಲವಂತೂ ಉತ್ತಮವಾದಂತಹ ದಿನವಾಗುತ್ತೆ ನಿಮಗೆ. ಈ ದಿನ ರುಚಿಕರವಾದಂತಹ ಭೋಜನ ಸವಿಯುವಂತಹ ದಿನವೂ ನಿಮ್ಮದಾಗುತ್ತೆ. ಧನುಸ್ಸು ರಾಶಿಯವರಿಗೆ ಸ್ವಲ್ಪ ಆಯಾಸದ ವಾತಾವರಣ, ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಆಗಬಹುದು. ಬುದ್ಧಿ ಚಂಚಲವಾಗುತ್ತೆ, ಕೋಪಕ್ಕೆ ಬುದ್ಧಿಯನ್ನು ಕೊಟ್ಟು ಸಣ್ಣ ಸಣ್ಣ ಮಾತುಗಳನ್ನು ಆಡ್ತಿರ್ತೀರಿ. ವ್ಯವಹಾರದಲ್ಲಿ ಸ್ವಲ್ಪ ಎಡರು ತೊಡರುಗಳನ್ನು ಮಾಡ್ಕೊಳ್ತಿರ್ತೀರಿ.
ಯಾರನ್ನ ನಂಬಿ ಹಣಕಾಸನ್ನು ಕಳ್ಕೊಳ್ಳುವಂಥ ದಿನಗಳಾಗಬಹುದು, ಜಾಗ್ರತೆಯನ್ನು ವಹಿಸಿ. ಅದನ್ನು ಬಿಟ್ಟರೆ ಸ್ವಲ್ಪ ದುಶ್ಚಟಗಳಿಗೆ ದಾಸರಾಗಬಾರ್ದು. ದುಶ್ಚಟಗಳಿಗೆ ಈ ದಿನ ದೂರ ಇದ್ದರೆ ಒಳ್ಳೆಯದು. ಇಲ್ಲವಾದಲ್ಲಿ ದುಷ್ಟ ಚಟಗಳಿಂದ ಅವಮಾನಗಳು, ಅಮೂಲ್ಯ ವಸ್ತುಗಳನ್ನು ಕಳ್ಕೊಳ್ಳುವಂತಹ ವಾತಾವರಣಗಳಿರುತ್ತೆ, ಜಾಗ್ರತೆ. ನಂತರದಲ್ಲಿ ಮಕರ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಜೊತೆಯಲ್ಲಿ ನಿಮಗೆ ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ. ಮತ್ತು ನಿಮ್ಮ ಜೊತೆಯಲ್ಲಿ ಸಂಗಡದಲ್ಲಿರುವಂಥವರಿಂದ ಸಹಕಾರ, ಸಹಯೋಗ, ಮತ್ತು ಹೈನುಗಾರಿಕೆಯಲ್ಲಿ ರೈತಾಪಿ ವರ್ಗದವರಿಗೆ ಉತ್ತಮವಾದಂತಹ ದಿನವಾಗುವಂತಹ ದಿನ ಮಕರ ರಾಶಿಯವರಿಗಿರುತ್ತೆ. ಕುಂಭರಾಶಿಯವರಿಗೆ ಕೋಪ ಶಮನವಾಗಿದೆ, ತಂದೆ ಜೊತೆ ಒಳ್ಳೆಯ ಬಾಂಧವ್ಯ, ಕುಟುಂಬ ಜೊತೆಯಲ್ಲಿ ಒಳ್ಳೆಯ ಉತ್ತಮವಾದಂತಹ ಬಾಂಧವ್ಯ, ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೆಯುವಂಥದ್ದು, ಎಷ್ಟೋ ಕಹಿ ಘಟನೆಗಳನ್ನು ಮರೆತು ಸಂಭ್ರಮದಲ್ಲಿ ಕಾಲ ಕಳೆಯುವಂಥದ್ದು, ದೇವತಾ ಆರಾಧನೆಗಳಿಗೆ ಮನಸ್ಸನ್ನು ಮಾಡುವಂಥದ್ದು, ಇದೆಲ್ಲವೂ ಸಹ ಉತ್ತಮವಾದಂಥ ದಿನವಾಗಿ ನಿಮಗೆ ಮಾರ್ಪಾಟಾಗುತ್ತೆ. ಅದೇ ರೀತಿಗೆ ಮೀನರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ, ಅತಿಯಾದಂಥ ಸುತ್ತಾಟವಿದೆ, ಗ್ರಾಮಗಳಿಗೆ ಪ್ರವೇಶ ಮಾಡ್ತೀರಿ, ಜೊತೆಯಲ್ಲಿ ಕುಟುಂಬ ಜೊತೆಯಲ್ಲಿ ಕಾಲ ಕಳೀತೀರಿ, ಜೊತೆಯಲ್ಲಿ ನಿಮ್ಮ ಗ್ರಾಮದ ಎಷ್ಟೋ ಸ್ನೇಹಿತರೊಂದಿಗೆ ಕಾಲವನ್ನು ಕಳೀತೀರಿ, ಜೊತೆಯಲ್ಲಿ ದೇವಸ್ಥಾನಗಳು ಮತ್ತು ಮಂದಿರಗಳು ಅಲ್ಲಿ ಇಲ್ಲಿ ನೀವು ಪ್ರಯಾಣವನ್ನು ಮಾಡ್ತೀರಿ, ಮನಸ್ಸನ್ನು ತಿಳಿಯಾಗಲಿಕ್ಕೆ ತುಂಬ ಪ್ರಯತ್ನವನ್ನು ಮಾಡ್ತೀರಿ, ತುಂಬ ಚೆನ್ನಾಗಿರುತ್ತೆ. ಜೊತೆಯಲ್ಲಿ ಹಣಕಾಸಿನ ಸಾಧಾರಣ ಅನುಕೂಲವು ನಿಮಗೆ ಕೂಡಿಬರುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ದಿನ ಶನಿವಾರ. ತಾವೆಲ್ಲರೂ ಸಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಏನೇ ಬರಲಿ ಭಗವಂತನ ದಯೆ ಹೊಂದಿರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಈ ದಿನದ ಕಾರ್ಯಕ್ರಮಕ್ಕೆ ಮಂಗಳವನ್ನು ಆಡ್ತೀವಿ. ಭಗವಂತ ನಿಮಗೆ ಒಳಿತನ್ನು ಮಾಡಲಿ.